ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಸ್ಪೆಷಲ್ ಅಡುಗೆಯನ್ನು ಶೇರ್ ಮಾಡ್ತಾ ಇದ್ದೀನಿ. ಅದು ಯಾವುದಂದರೆ ಹೆಚ್ಚಾಗಿ ಎಲ್ಲರ ಫೇವ್ರೇಟ್ ಬಿರಿಯಾನಿ, ಹಾಗಾದ್ರೊಂದಿಗೆ ಚಿಕನ್ ಗ್ರಿಲ್. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಈಸಿ ಬಿರಿಯಾನಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ನಿಮಗೆ ಪಾರ್ಟಿ ಎಲ್ಲ ಇದೆ ಆದರೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಬೋದು. ಫಸ್ಟಿಗೆ ನಾನಿಲ್ಲಿ ತಂದೂರಿ ಅಥವಾ ಗ್ರಿಲ್ಲಿಗೆ ಮ್ಯಾರಿನೇಟ್ ಮಾಡಲು ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ. ಚಿಲ್ಲಿ ಪೌಡರ್, ಅರಿಶಿನ ಪೌಡರ್, ಜೀರಾ ಪೌಡರ್, ಹಾಗೂ ಅದರೊಂದಿಗೆ ವೆನಿಗರ್ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಮಸಾಲ ಚೆನ್ನಾಗಿ ಎಳಿದ್ರೆ ಹುಳಿ ಆದರೆ ಚೆನ್ನಾಗಾಗುತ್ತೆ. ಹಾಗೂ ಸ್ವಲ್ಪ ಗರಂ ಮಸಾಲವನ್ನು ಹಾಕಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೂ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಕೂಡ ಹಾಕ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸೋಣ. ಇಷ್ಟೇ ಮಾಡಲಿಕ್ಕಿರೋದು. ಗರಂ ಮಸಾಲ ಫ್ಲೇವರ್ ಜಾಸ್ತಿ ಬರಲಿಕ್ಕಿಲ್ಲ, ಸ್ವಲ್ಪ ಬರಬೇಕು. ಹಾಗಾಗಿ ಜಸ್ಟ್ ಸ್ವಲ್ಪ ಹಾಕಿದರೆ ಸಾಕು. ಓಕೆ, ಮಸಾಲವನ್ನು ಮೊದಲಿಗೆ ಕರೆಕ್ಟಾಗಿ ಮಿಕ್ಸ್ ಮಾಡಿ ಆಮೇಲೆ ಇವಾಗ ಚಿಕನಿಗೆ ನಾವು ನಾನಿಲ್ಲಿ ಇಡೀ ಚಿಕನ್ ತೊಗೊಂಡಿದ್ದೇನೆ. ನೀವು ಬೇಕಿದ್ರೆ ಕಟ್ ಮಾಡಿ ಕೂಡ ತೊಗೊಳ್ಬೋದು. ಕರೆಕ್ಟಾಗಿ ಒಳಗಡೆ ತನಕ ಮಸಾಲ ಹಾಕಿದ್ದೆ. ಇದನ್ನು ನಾನು ಫ್ರಿಜ್ಜಲ್ಲೇ ಇಟ್ಟು ಬಿಡ್ತೀನಿ. ಬಿರಿಯಾನಿಗೆ ಇಲ್ಲಿ ಇವಾಗ 2 kg ಚಿಕನ್ ತೊಗೊಂಡಿದ್ದೀವಿ. ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪೌಡ್ರನ್ನು ಹಾಕಿದ್ದೀನಿ. ಚಿಲ್ಲಿ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಈ ಚಿಲ್ಲಿ ಪೌಡ್ರ್ ತುಂಬ ಖಾರ ಇದೆ, ಹಾಗಾಗಿ ನಾನಿಲ್ಲಿ 2 ಚಮಚದಷ್ಟು ಹಾಕಿದ್ದೀನಿ. ಹಾಗೂ ಸ್ವಲ್ಪ ಬಿರಿಯಾನಿ ಮಸಾಲ ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ. ಮನೆಯಲ್ಲೇ ಮಾಡಿದ ಬಿರಿಯಾನಿ ಮಸಾಲ ಯಾವ ರೀತಿ ಮಾಡೋದು ಅಂತೇಳಿ ನನ್ನ ಚಾನಲಲ್ಲಿ ಇದೆ, ಒಮ್ಮೆ ನೀವು ಚೆಕ್ ಮಾಡ್ಬೋದು. ಓಕೆ, 1 ಚಮಚದಷ್ಟು ಜೀರಾ ಪೌಡ್ರ್ ಹಾಗೂ 1 ಚಮಚದಷ್ಟು ಕೊತ್ತಂಬರಿ ಪೌಡ್ರ್ ಇಷ್ಟನ್ನು ಕೂಡ ಇದಕ್ಕೆ ಸೇರಿಸಿದ್ದೀನಿ ನಾನು. ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಗೂ ಕಡಲೆ ಹಿಟ್ಟು ಹಾಗೂ 1 ಹಸಿಮೆಣಸಿನಕಾಯಿಯನ್ನು ಹಾಕಿ ನಾನು ಸ್ವಲ್ಪ ಗ್ರೈಂಡ್ ಮಾಡಿದ್ದೀನಿ. ಇಲ್ಲಿ ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕ್ಬೋದು, ಇಲ್ದಿರ ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1.5 ಟೇಬಲ್ ಸ್ಪೂನಷ್ಟು ಹಾಕಿ ಸ್ವಲ್ಪ ವೆನಿಗರ್ ಹಾಕಿದ್ದೀನಿ, ಅಥವಾ ಲಿಂಬೆ ರಸ ಹಾಕ್ಬೋದು. ಸ್ವಲ್ಪ ಬೇಕಾ ಬೇಡ ಅಂತ ಸ್ವಲ್ಪ ಹಾಕಿದ್ದೀನಿ. ಆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನಕಾಯಿ ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಇಷ್ಟೇ ಮಸಾಲ ಹಾಕಲಿಕ್ಕೆ ಇದಕ್ಕೆ ಮಿಕ್ಸ್ ಮಾಡಿ 1-3 ಗಂಟೆಯಷ್ಟು ಹಾಗೆಯೇ ಮ್ಯಾರಿನೇಟ್ ಮಾಡಲು ಬಿಡಿ. ಚೆನ್ನಾಗಿ ಮಸಾಲೆ ಎಳೀಲಿ. ಒಮ್ಮೆಲೆ ನಿಮ್ಮ ಹತ್ರ ಟೈಮ್ ಇಲ್ಲದಿದ್ದರೆ ನೀವು ಬೇಗನೆ ಮಾಡ್ಬೋದು. 8 ಈರುಳ್ಳಿಯನ್ನು ತೊಗೊಂಡು ಅದನ್ನು ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದುಕೊಳ್ತಾ ಇದ್ದೀವಿ. ಇನ್ನೊಂದು ಸೈಡ್ ನೀರನ್ನು ಕೂಡ ಇಟ್ಟಿದ್ದೀನಿ. ನೀರು ಕುದಿ ಬರುವಾಗ ಇದಕ್ಕೆ ರೈಸನ್ನು ಹಾಕೋಣ. ಉಪ್ಪು ಹಾಗೂ ಗರಂ ಮಸಾಲವನ್ನು ಹುಡಿ ಮಾಡಿ ಇದಕ್ಕೆ ಸೇರಿಸಿದ್ದೀನಿ. ಇವಾಗ ಕುದೀತಾ ಉಂಟು. ಫಾರ್ಚೂನ್ ರೈಸ್ ಉಂಟು ನೋಡಿ, ಆ ಬ್ರ್ಯಾಂಡಿದ್ದು ಬಿರಿಯಾನಿ ರೈಸ್ ತೊಗೊಂಡಿದ್ದೀನಿ. ಇಲ್ಲಿ ನಾನು 7 ಕಪ್ಪಷ್ಟು ಹಾಕಿದ್ದೀನಿ, ನಾರ್ಮಲ್ ಕಪ್ಪಲ್ಲಿ. ಓಕೆ, ಚೆನ್ನಾಗಿದನ್ನು ಕುದಿಲಿಕ್ಕೆ ಬಿಡಬೇಕು. ಇನ್ನೊಂದು ಸೈಡ್ ಇವಾಗ ಗ್ರಿಲ್ಲಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಹತ್ರ ಇಲ್ಲಿ ಏರ್ ಫ್ರೈಯರ್ ಉಂಟು, ಅದರಲ್ಲೇ ನಾನು ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲದಿದ್ದರೆ ನೀವು ಓವನಲ್ಲಿ ಡೈರೆಕ್ಟಾಗಿ ಇಡ್ಬೋದು. ಅಗಾರೋ ಬ್ರ್ಯಾಂಡಿದ್ದು ಏರ್ ಫ್ರೈಯರ್ ಇದೆ, ಅದರಲ್ಲಿ ಬೇಗನೆ ಆಗಿ ಹೋಗುತ್ತೆ. ಹಾಗೂ ತುಂಬ ಚೆನ್ನಾಗಿ ಒಳಗಡೆ ತನಕ ಬೇಯುತ್ತೆ. ಜ್ಯೂಸಿಯಾಗಿ ಚೆನ್ನಾಗಾಗುತ್ತೆ. ನಮ್ಮ ಓವನ್ಗಿಂತ ಈ ಏರ್ ಫ್ರೈಯರಲ್ಲಿ ಉಂಟಲ್ಲ, ಬೇಗನೆ ಕೆಲಸ ಆಗಿ ಹೋಗುತ್ತೆ. ಓಕೆ, ಇದರದ್ದು ಲಿಂಕ್ ಏನಾದರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಇವಾಗ ಇನ್ನೊಂದು ಸೈಡಲ್ಲಿ ರೈಸ್ ಕೂಡ ರೆಡಿಯಾಗಿದೆ, ಪರ್ಫೆಕ್ಟಾಗಿ ಬಂದಿದೆ ಇದು. ಇವಾಗ ಮಸಾಲಕ್ಕೆ ರೆಡಿ ಮಾಡೋಣ. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿದ್ದೀನಿ ಹಾಗೂ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕಿ ಫಸ್ಟಿಗೆ ಫ್ರೈ ಮಾಡ್ತೀನಿ. ಸ್ವಲ್ಪ 5-10 ನಿಮಿಷ ಈ ಎಣ್ಣೆಯಲ್ಲಿ ಮಸಾಲದೊಂದಿಗಿದು ಫ್ರೈ ಆದರೆ ಸಾಕು. ಆಮೇಲೆ ಇದಕ್ಕೆ ಫ್ರೈಡ್ ಆನಿಯನನ್ನು ಹಾಕೋಣ. ಅರ್ಧದಷ್ಟು ಇದಕ್ಕೆ ಹಾಕಿದ್ದೀನಿ, ಉಳಿದದನ್ನು ನಾನು ಬಿರಿಯಾನಿಗೆ ಇಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಕುದೀತಾ ಉಂಟು. ಚಿಕನ್ ಎಲ್ಲ ಒಳ್ಳೆ ರೀತಿ ಬೆಂದಿದೆ, ಎಲ್ಲವೂ ಚೆನ್ನಾಗಿ ಬಿಟ್ಟಿದೆ, ನೋಡ್ಬೋದು ನೀವು. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಾಗಿದೆ. ಇವಾಗ ಬಿರಿಯಾನಿಗೆ ರೆಡಿ ಮಾಡೋಣ ನಾವು. ಇಲ್ಲಿ ಫಸ್ಟಿಗೆ ನಾನು ತುಪ್ಪವನ್ನು ಹಾಕಿದ್ದೀನಿ ಒಂದು ಪಾತ್ರೆಗೆ. ಆಮೇಲೆ ರೆಡಿ ಮಾಡಿಟ್ಟ ರೈಸನ್ನು ನಾನು ಹಾಕ್ತಾ ಇದ್ದೀನಿ. ರೈಸ್ ಹಾಕಿ ಆದಮೇಲೆ ಇದಕ್ಕೆ ಮೇಲ್ಗಡೆಯಿಂದ ತುಪ್ಪವನ್ನು ಹಾಕ್ತಾ ಇದ್ದೀನಿ ಹಾಗೂ ಫ್ರೈಡ್ ಆನಿಯನ್ ಕೂಡ ಸೇರಿಸ್ತಾ ಇದ್ದೀನಿ. ಬೇಕಿದ್ರೆ ನೀವು ಕೇಸರಿ ಕಲರ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು. ಆಮೇಲೆ ರೆಡಿ ಮಾಡಿಟ್ಟ ಚಿಕನನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ.
ಈ ರೀತಿ ಸ್ವಲ್ಪ ಗ್ರೇವಿ ರೀತಿ ಯಾವಾಗಲೂ ಇರಬೇಕು ಚಿಕನ್. ತುಂಬ ಡ್ರೈ ಮಾಡಬಾರ್ದು. ನಾವು ಕೆಲವೊಮ್ಮೆ ಮಸಾಲ ರೆಡಿ ಮಾಡುವಾಗ ತುಂಬ ಡ್ರೈ ಮಾಡಿಬಿಡ್ತೀವಿ. ಆ ರೀತಿ ಮಾಡಿದರೆ ಮತ್ತೆ ಊಟ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಗ್ರೇವಿ ರೀತಿ ಇದ್ದರೆ ಚೆನ್ನಾಗಾಗುತ್ತೆ ಇದು. ಓಕೆ, ಇವಾಗ ಇದಕ್ಕೆ ಮತ್ತೊಮ್ಮೆ ಸ್ವಲ್ಪ ತುಪ್ಪ, ಫ್ರೈಡ್ ಆನಿಯನ್ ಹಾಗೂ ಫ್ರೈ ಮಾಡಿದ ಸ್ವಲ್ಪ ಕ್ಯಾಶ್ಯೂನಟ್ ಹಾಗೂ ಗ್ರೇಪ್ಸ್ ಇತ್ತು, ಅದನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಓಕೆ, ಇವಾಗ ಮತ್ತೊಮ್ಮೆ ಇದರ ಮೇಲೆ ಅದೇ ರೀತಿ ಚಿಕನನ್ನು ಹಾಕೋಣ. ಇದೇ ರೀತಿ ನಾನು ಮಾಡಿದ್ದೀನಿ. ಇವಾಗ ಲಾಸ್ಟಿಗೆ ನಾನು ಮತ್ತೊಮ್ಮೆ ರೈಸನ್ನು ಮೇಲ್ಗಡೆಯಿಂದ ಹಾಕಿ ಫ್ರೈಡ್ ಆನಿಯನ್, ತುಪ್ಪ ಹಾಗೂ ನಟ್ಸ್ ಎಲ್ಲವನ್ನು ಹಾಕಿದ್ದೀನಿ. ರೆಡಿಯಾಗಿದೆ. ಇವಾಗ ಇದನ್ನು ಜಸ್ಟ್ ನಾನು ಉಂಟಲ್ಲ 1 ನಿಮಿಷ ಅಷ್ಟೇ ಒಲೆ ಮೇಲೆ ಇಡ್ತೀನಿ. ಜಾಸ್ತಿ ದಮ್ ತೆಗಿಲಿಕ್ಕೆಲ್ಲ ಇಡಲ್ಲ. ನನಗೆ ಇಷ್ಟನೂ ಇಲ್ಲ. ದಮ್ ತೆಗಿಲಿಕ್ಕೆ ಇಟ್ಟರೆ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಡ್ರೈ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ದಮ್ ತೆಗಿಲಿಕ್ಕೆ ಇಡಲ್ಲ. ಓಕೆ, ಇವಾಗ ಉಂಟಲ್ಲ ಇಲ್ಲಿ ಚಿಕನ್ ಕೂಡ ಇನ್ನೊಂದು ಸೈಡ್ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂತ ಹೇಳಿ. ಇವಾಗ ಸ್ವಲ್ಪ ಬಿಸಿ ಉಂಟು. ಆಮೇಲೆ ಇದನ್ನೆಲ್ಲ ತೆಗೆದು ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ಓಕೆ, ಬಿರಿಯಾನಿ ಕೂಡ ರೆಡಿಯಾಗಿದೆ. ಜಸ್ಟ್ 1 ನಿಮಿಷ ನಾನು ಇಟ್ಟಿದ್ದೆ ಬಿಸಿ ಆಗಲಿಕ್ಕೆ ಅಷ್ಟೇ, ಜಾಸ್ತಿ ಹೊತ್ತು ಇಡಲಿಲ್ಲ. ಗ್ರೇವಿ ಇಲ್ದಿದ್ರೆ ಡ್ರೈ ಆಗುತ್ತೆ ಇದರಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು. ವಾವ್, ನೋಡಿ ಸೂಪರಾಗಿದೆ ಅಲ್ವಾ. ಹಾಗಾಗಿ ಈ ಸಿಂಪಲ್ ನೀವು ಬಿರಿಯಾನಿಯನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಎಷ್ಟು ಬಿಡುವಾಗಿ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು. ಅದರೊಂದಿಗೆ ಇದು ಕೂಡ ಚಿಕನ್ ಕೂಡ ರೆಡಿಯಾಗಿದೆ. ಮಸಾಲ ಸೂಪರಾಗಿ ಬಂದಿದೆ ಇದರದ್ದು. ಓಕೆ, ಇವತ್ತಿನ ಈ ರೆಸಿಪಿ ಖಂಡಿತ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಕಟ್ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದು ಬೆಂದಿದೆ ನೋಡ್ಬೋದು. ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಇದು. ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಓಕೆ, ನಾನು ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್.